ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಲಕ್ನೋ ವರ್ಸಸ್ ರಾಜಸ್ಥಾನ್ ಮಧ್ಯೆ ಒಳ್ಳೆ ಮ್ಯಾಚ್ ನಡೀತು. ರಾಜಸ್ಥಾನ್ ರಾಯಲ್ಸ್ ಬ್ಯಾಟ್ ಮಾಡಿದ್ರು ಕೂಡ ಅಂತ ಒಳ್ಳೆ ಸ್ಕೋರ್ ಅನ್ನೇನು ಕೊಡಲಿಲ್ಲ. ಲಕ್ನೋ ಇದನ್ನ ಈಸಿಯಾಗಿ ಚೇಸ್ ಮಾಡುತ್ತೆ, ಗೆಲ್ಲತ್ತೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ, 119ಕ್ಕೆ ಆಲ್ ಔಟ್ ಆಗಿ ಹೋದ್ರು. ಹಾಗಾದ್ರೆ ಇಲ್ಲಿ ಯಾರ ಮಿಸ್ಟೇಕ್ ಇಂದ ಈ ರೀತಿ ಆಯಿತು? ಲಕ್ನೋ ಯಾಕೆ ಈ ರೀತಿಯಾಗಿ 5ನೇ ಪಂದ್ಯವನ್ನ ತನ್ನ ಕೈಯಿಂದ ಬಿಟ್ಕೊಟ್ಟಿದೆ ಅನ್ನುವಂಥದ್ದು ಈಗ ನಮ್ಗೆಲ್ಲರಿಗೂ ಇರುವಂಥ ಪ್ರಶ್ನೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು ಮುಂಬೈ ವರ್ಸಸ್ ಚೆನ್ನೈ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಇರುವಂಥದ್ದು. ಅದಕ್ಕೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು, ಯಾರು ಇವತ್ತು ಮ್ಯಾಚ್ ನ ಗೆಲ್ಬಹುದು, ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ IPL ಕೇಕ್. ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ರಘುವೀರ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಪ್ರೇಮ್ ಕುಮಾರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ರಘುವೀರ್, ನಿಮ್ಮಿಂದ ಆರಂಭ ಮಾಡೋಣ. ನಿನ್ನೆ LSG ವರ್ಸಸ್ RR ಮ್ಯಾಚ್ ಏನು ನಡೀತು, ಅಲ್ಲಿ RR ಅಂಥದ್ದೇನು ಟಾರ್ಗೆಟ್ ಅನ್ನು ಕೊಟ್ಟಿರಲಿಲ್ಲ. ತುಂಬ ಕಡಿಮೆ 159. ಈಗ ಒಂದೆರಡು-ಮೂರು ಸೀಸನ್ನಿಂದ ನೋಡಿದ್ರೆ ಇದು ತುಂಬ ಕಡಿಮೆ ಸ್ಕೋರ್ ಅಂತಲೇ ಹೇಳ್ಬೋದು. ಆದರೂ ಕೂಡ ನಿನ್ನೆ ಲಕ್ನೋ ಈ ಒಂದು ಮ್ಯಾಚನ್ನ ಗೆಲ್ಲೋದಕ್ಕೆ ತುಂಬ ಕಷ್ಟಪಟ್ಟರು, ಕೊನೆಗೂ ಕೂಡ ಸೋತರು. ಹಾಗಾದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಹೇಳ್ತೀರಾ? ಇವಾಗ ನಿನ್ನೆ ಮ್ಯಾಚ್ ಏನಂದ್ರಲ್ಲ, ಇದು ಸಾಧಾರಣ ಮೊತ್ತ ಅಂತ ಹೇಳಕ್ಕೆ ಬಂದಾಗ ಲಕ್ನೋ ಅಂತ ಸ್ಟೇಡಿಯಮಲ್ಲಿ ಏಕ್ನಾ ಏನು ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಆ ಒಂದು ಮೊತ್ತನೂ ದೊಡ್ಡ ಮೊತ್ತನೇ ಆಗಿರುತ್ತೆ. ಯಾಕಂತಂದರೆ ಅದು ಸ್ಲೋ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ ಅಷ್ಟೊಂದು ಫಲಕಾರಿ ಆಗಿರಲ್ಲ. ಇದೇನಾಗಿರುತ್ತೆ ಅಂದರೆ, ಈ ಏಕ್ನಾ ಸ್ಟೇಡಿಯಂ ಪಿಚ್ ಆಗಿರೋದು ಏನಂದರೆ ಸ್ವಲ್ಪ ಬೌಲರ್ಗಳ ಮೇಲ್ಗೈ ಸಾಧಿಸ್ತಾರೆ. ನಿನ್ನೆ ನೋಡಿದ್ವಿ, ಲಕ್ನೋ ಅಂತ ತಂಡ ಏನು ಅಷ್ಟೊಂದು ಹೇಳುವಷ್ಟು ಕಳಪೆ ಆಟ ಅಂತೂ ಆಡೇ ಇಲ್ಲ, ಚೆನ್ನಾಗಿರೋ ಆಟನೇ ಕೊಟ್ಟರು ಬೌಲಿಂಗ್ನಲ್ಲಿ. ನಾವು ಮತ್ತೊಂದು ನೋಟಿಸ್ ಮಾಡಬೇಕಂದ್ರೆ, ಇಲ್ಲಿ ದೇಸಿ ಆಟಗಾರ ಬೌಲರ್ಗಳೇ ಹೆಚ್ಚಾಗಿ ಗುರ್ಸ್ಕೊಳ್ತಾರೆ ಲಕ್ನೋದಲ್ಲಿ, ಹೆಚ್ಚಾಗಿ ವಿದೇಶಿ ಆಟಗಾರರ ಮೇಲೆ ಅವಲಂಬಿತ ಆಗಿಲ್ಲ. ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಅವರು ಏನಂದರೆ ವಿದೇಶಿ ಆಟಗಾರರ ಮೇಲೆ ಅವಲಂಬಿತರಾಗಿಯೇ ಮ್ಯಾಚ್ ಸೋಲ್ತಾ ಇದ್ದಾರೆ. ಟಾಪ್ ಆರ್ಡರಲ್ಲಿ ಯಾರೂ ಆಡ್ತಾನೇ ಇಲ್ಲ. ರಿಷಬ್ ಪಂತ್ ಮೇಲೆ ಇಟ್ಟಿರುವಂತಹ ನಂಬಿಕೆ ಕಳ್ಕೊಂಡಿದ್ದಾರೆ. KL ರಾಹುಲ್ ಅನ್ನ ಬಿಟ್ಟು ರಿಷಬ್ ಪಂತ್ ಅವರ ಏನು ಆಯ್ಕೆ ಇತ್ತಲ್ಲ, ಅದು ಈಗ ತಂಡದ ಓನರ್ಗಳಿಗೆ ತುಂಬಾ ದೊಡ್ಡ ಹೊಡೆತನೇ ಕೊಡ್ತಾ ಇದೆ. ಯಾಕಂತಂದ್ರೆ ಇವಾಗ KL ರಾಹುಲ್ ಮೇಲೆ ಇನ್ವೆಸ್ಟ್ ಮಾಡಿದಿದ್ರೆ ತುಂಬಾ ಇನ್ನು ಮುಂದಿನ ಸೀಸನ್ಗಳಿಗೆ ಅದು ತುಂಬಾ ಅವರಿಗೆ ಸಹಕಾರಿ ಆಗ್ತಾ ಇತ್ತು. KL ರಾಹುಲ್ ಅಂತ ತಂಡದ ಆಟಗಾರರನ್ನ ನೀವು ಕೈ ಬಿಡ್ತೀರಾ, ಅವರನ್ನ ಅವಮಾನ ಮಾಡ್ತೀರಾ, ಅವರಿಗೆ ಸರಿಯಾದ ಉತ್ತರನೇ ಕೊಡ್ತಾ ಇದ್ದಾರೆ. ಇವಾಗಿನ ಅವರ ಆಟಗಾರರು ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ, ಅವರೇ ನಂಬಿಕೆನ ಕಳ್ಕೊಳ್ತಾ ಇದ್ದಾರೆ. ಇನ್ನು ರಾಜಸ್ಥಾನ ಅಂತ ಬಂದಾಗ, ಇವ್ರು ನನಗೆ ಯಾವ ರೀತಿ ಅಂದ್ರೆ ಆರಂಭ ಶೂರರ ತರ ಕಾಣಿಸ್ಕೊಂಡ್ರು. ಸ್ಟಾರ್ಟಿಂಗ್ ನಲ್ಲಿ ಎಲ್ಲಾ ಮ್ಯಾಚ್ ಗಳನ್ನ ಆಡ್ತಾ ಬಂದ್ರು. ಇವಾಗ ಕೊನೆ ಹಂತದಲ್ಲಿ ಈಗ ಏನು ಗೆಲ್ತಾ ಇದ್ದಾರೆ, ಆದ್ರೆ ಅವರು ಕಂಪ್ಲೀಟ್ ಎಫರ್ಟ್ ಎಲ್ಲಿಂದನೂ ಕಾಣ್ತಾ ಇಲ್ಲ. ಇವಾಗ ಏನಂದ್ರೆ ಯುವ ಆಟಗಾರ ಸೂರ್ಯವಂಶಿ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗ್ತಾ ಇದ್ದಾರೋ ಏನೋ ಅನ್ಸುತ್ತಾ ಇದೆ. ಯಾಕಂತಂದ್ರೆ ಇವಾಗ ಸೂರ್ಯವಂಶಿ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರಬಾರ್ದು. ಮಿಡಲ್ ಆರ್ಡರ್ ಮೇಲೂ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ನಾಯಕ ಜವಾಬ್ದಾರಿಯುತವಾಗಿ ಆಟ ಆಡಬೇಕಾಗಿರುತ್ತೆ. ನಾಯಕನಿಂದ ರಿಯಾನ್ ಪರಾಗ್ ಅಷ್ಟೊಂದು ಹೇಳುವಂತ ಆಟನೇ ಆಡ್ತಾ ಇಲ್ಲ, ಬರೀ ಮಾತೇ ಆಗ್ತಾ ಇದೆ ಅವ್ರದ್ದು. ಆನ್ ಫೀಲ್ಡ್ ನಲ್ಲಿ ಅವ್ರ ಆಟ ಅಷ್ಟೊಂದು ಕಾಣ್ತಾ ಇಲ್ಲ. ಇನ್ನು ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದ್ದಾರೆ. ನಿನ್ನೆ ಗೆಲುವಿಗೆ ಪ್ರಮುಖ ಕಾರಣನೇ ಬೌಲಿಂಗ್ ಅಂತ ಆಯ್ತು. ಇನ್ನು ಅದೇ ರವೀಂದ್ರ ಜಡೇಜಾ ಅವ್ರ ಜಾಬ್ ಏನಿರುತ್ತೆ ಅಂದ್ರೆ, ತಂಡನ ಏನು ಮುಳುಗ್ತಾ ಇರೋ ದೋಣಿನ ದಡ ಸೇರಿಸೋದು. ಅದೇ ಕೆಲಸನ ಅವರು ಹಿಂದಿನ ತಂಡದಲ್ಲೂ ಮಾಡ್ತಾ ಇದ್ರು. ನಿನ್ನೆ ನಡೆದಂತ ಮ್ಯಾಚ್ ನಲ್ಲೂ ಅದೇ ರೀತಿ ಪ್ರದರ್ಶನನ ರವೀಂದ್ರ ಜಡೇಜಾ ಅವರು ಕೊಟ್ಟರು. ನಿನ್ನೆ ಓವರ್ ಆಲ್ ನೋಡೋಕೆ ಹೋದ್ರೆ ಕಂಪ್ಲೀಟ್ ಮ್ಯಾಚ್ ಇತ್ತು. ಇದೇ ರೀತಿ ನಮಗೆ ಹೈ ಸ್ಕೋರ್ ಮ್ಯಾಚ್ಗಿಂತ ಲೋ ಸ್ಕೋರ್ ಮ್ಯಾಚೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದನ್ನ ನಿನ್ನೆ ಪ್ರೂವ್ ಆಯ್ತು ಮೇಡಮ್. ಸರ್, ಈಗ ನಿಮಗೆ ಕೇಳೋದಾದರೆ, ನಿನ್ನೆ ನಾವು LSG ತಂಡ ಅಂತಂದರೆ ಅದು ಯಾವ ರೀತಿಯಾಗಿ ಇರುವಂಥ ತಂಡ ಅಂತ ಎಲ್ರಿಗೂ ಗೊತ್ತು. ಅಷ್ಟು ಒಳ್ಳೆ ಪ್ಲೇಯರ್ಗಳಿರುವಂಥ ತಂಡ ಇಷ್ಟು 5 ಮ್ಯಾಚ್ಗಳನ್ನು ಸೋಲೋ ಮಟ್ಟಕ್ಕೆ, ಅಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಿಂದ 2ನೇ ಸ್ಥಾನ, 9ನೇ ಸ್ಥಾನ ಅಂತಂದ್ರೆ ಇದು ಯಾವ ರೀತಿ ಸರ್? ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಒಂದು ರಘುವೀರ್ ಹೇಳಿದಾಗ, ಆನ್ ಪೇಪರ್ ಅಂತ ಬಂದಾಗ ಬ್ಯಾಟಿಂಗ್ ಸುಭದ್ರವಾಗಿದೆ, ಅದು ಫಾರಿನರ್ನ ನೆಚ್ಕೊಂಡಿದೆ. ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಪಡೆ ಈ ಮೊದಲಿಂದನೂ ಅಷ್ಟೇ, ಈ ಬಾರಿ ನಾವು ಹೇಳೋದಾದ್ರೆ IPL ಅವರು 19ನೇ ಆವೃತ್ತಿಯಲ್ಲಿ ಒಳ್ಳೆ ಪ್ರದರ್ಶನವನ್ನ ಲೋಕಲ್ ಬಾಯ್ಸೇ ನೀಡಿದ್ದಾರೆ. ಅದು ಪ್ರಿನ್ಸ್ ಯಾದವ್, ಮೊಹಮ್ಮದ್ ಶಮಿ, ಈ ಆಟಗಾರರೆಲ್ಲರೂ ಕೂಡ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದರೆ ತಂಡ ಬೌಲಿಂಗ್ ಕೊಡುಗೆಯಲ್ಲೆಲ್ಲೂ ಮೋಸ ಆಗಿಲ್ಲ. ಇಲ್ಲಿ ಸ್ಟಾರ್ ಆಟಗಾರನ ನೆಚ್ಕೊಂಡಿದೆ. 18 ಕೋಟಿ ಕೊಟ್ಟಂತಹ ಪೂರನ್ ಏನ್ ಮಾಡ್ತಾ ಇದ್ದಾರೆ, ಏನು ಉಪಯೋಗ ಬರ್ತಾ ಇಲ್ಲ. ಇನ್ನು ನಾಯಕ ಪಂತ್ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ
ಪಂತ್ ಪ್ಲಾನಿಂಗ್ ಅಲ್ಲೂ ಎಡುತ್ತಿದ್ದಾರೆ ಅನ್ಸುತ್ತೆ. ನಿನ್ನೆ ಗೇಮ್ನೇ ನೋಡಿ ನೀವು, ನಿನ್ನೆ ಗೇಮು ಈ ಹಿಂದಿನ ಗೇಮಲ್ಲೂ ಕೂಡ ಬದೋನಿಯನ್ನ ಅಪ್ತಿ ಆರ್ಡ್ರಿಗೆ ಅಂದ್ರೆ ಓಪನಿಂಗ್ ಕಳಿಸಿ ಕೈ ಸುಟ್ಕೊಂಡಿದ್ರು. ಪವರ್ ಪ್ಲೇ ಅಂತ ಆಡ್ಬೇಕಾದ್ರೆ ನಾವು ಈ ಹಿಂದೂ ಹೇಳಿದ್ದೀವಿ, ಪವರ್ ಪ್ಲೇನೇ ಗೇಮ್ ನ ಡಿಸೈಡ್ ಮಾಡತ್ತೆ. ಅದರಲ್ಲೂ ಸ್ಲೋಯರ್ ಪಿಚ್ಗಳಲ್ಲಿ ಪವರ್ ಪ್ಲೇ ಅಲ್ಲೇ ನೀವು ಕಮ್ ಬ್ಯಾಕ್ ಮಾಡ್ಕೋಬೇಕು, ಪವರ್ ಪ್ಲೇ ಅಲ್ಲಿ ಆದಷ್ಟು ರನ್ ತೆಗಿಬೇಕು. ಅದಾದ್ಮೇಲೆ ಮಿಡ್ಲ್ ಓವರ್ಸ್ ಅಲ್ಲಿ ನಿಮ್ಗೆ ಸಿಂಗಲ್ ಆಡಿದ್ರು ಕೂಡ ತಂಡವನ್ನ ಗೆಲುವಿನ ದಡ ಸೇರಿಸಬಹುದು. ಹಾಗಿದ್ದವಾಗ ನೀವು ಸೌತ್ ಆಫ್ರಿಕಾದ ನಾಯಕ ಎಡಮ್ ಮಾರ್ಕ್ರಮ್ನ ನೀವು ಓಪನಿಂಗ್ ಇಳಿಸದೆ ಮಿಡ್ಲ್ ಆರ್ಡರ್ಗೆ ಇಟ್ಕೊಂಡು ಔಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಮಾರ್ಚ್ ಜೊತೆ ಮಾರ್ಕಮ್ ಸೇರ್ಕೊಂಡಿದ್ರೆ ನಿಮಗೆ ಬಿಗ್ ಹಿಟ್ಗಳು ಮಾಡೋ ಸಾಮರ್ಥ್ಯ ಇರುತ್ತೆ. ಪಿಚ್ ಹೇಗೆ ಅದು ಬಿಹೇವ್ ಮಾಡ್ತಾ ಇದ್ರು ಕೂಡ ಪವರ್ ಪ್ಲೇ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ ಅವರಿಬ್ರು ಕೂಡ. ಇಲ್ಲಿ ಆರಂಭಕ್ಕೆ ಬದೋನಿ ವಿಕೆಟ್ ಹೋದಾಗ ನಿಮಗೆ ರನ್ಔಟ್ ಆದ್ರೂ ಏನೇ ಆಗ್ಲಿ ವಿಕೆಟ್ ಒಪ್ಸಿದ ಮೇಲೆ ನಂತರ ನಿಮಗೆ ಅಲ್ಲಿ ಆಪೋಸಿಟ್ ಅಲ್ಲಿ ಇರಬೇಕಾದ್ರೆ ಬ್ಯಾಟ್ಸ್ಮನ್ ವಿಕೆಟ್ ನಿಲ್ಸ್ಬೇಕಾ, ಸ್ಲೋ ಸ್ಕೋರ್ ಇದೆ, ಕಮ್ಮಿ ಸ್ಕೋರ್ ಇದೆ, ಸ್ಲೋ ಆಗಿ ಬಿಹೇವ್ ಮಾಡ್ತಾ ಇದೆ ಪಿಚ್ ಅಂತ ಮಾರ್ಚ್ ಮೇಲೆ ಒತ್ತಡ ಹೆಚ್ಚಾಯ್ತಾಗೆ ಸ್ಲೋ ಆಡಕ್ ಹೋಗಿದ್ರು. ಒಂದ್ ವೇಳೆ ಎರಡು ಎಂಡಲ್ಲೂ ಒಳ್ಳೆ ಪ್ಲೇಯರ್ ಇದ್ದಿದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅವ್ರದ್ದು. ಇನ್ನೊಂದ್ ಕಡೆಗೆ ಆರಂಭಕ್ಕೆ ವಿಕೆಟ್ ಹೋದಾಗೂ ಕೂಡ ನಾಯಕ ಬಂದ ಮೇಲೆ ಪಿಚ್ ಏನ್ ಹೇಳ್ತಾ ಇದೆ, ಆಲ್ರೆಡಿ ನಾವು ಅವ್ರನ್ನ 159 ರನ್ ಕಟ್ ಹಾಕಿದೀವಿ. ಕೊನೆ ಓವರ್ನ ಮಯಾಂಕ್ ಯಾದವ್ ಏನಾದ್ರು 20 ರನ್ ಕೊಡದೆ ಹೋಗಿದ್ರೆ ಜಡೇಜಾ ಬ್ಯಾಟಿಂಗ್ ಅಲ್ಲಿ ಆ ತಂಡದ ಸ್ಕೋರು 150 ಬರ್ತಾ ಇರ್ಲಿಲ್ಲ. ಹೀಗ್ ಬಿಹೇವ್ ಮಾಡಿರ್ಬೇಕಾದ್ರೆ ನಾವು ರಿಕ್ವೈರ್ಡ್ ರನ್ ರೇಟ್ ನಿಯರ್ 10 ಇದೆ ಅಷ್ಟೇ. ಒಂದು 8 ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡಿ ಲಾಸ್ಟ್ 5 ಓವರಿಗೆ ಹೊಡಿಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಬಂದು ಬಿಗ್ ಹಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ನಾನು 6 ಹೊಡೆದೇ ಪ್ರೂವ್ ಮಾಡ್ಬೇಕನ್ನೋ ಅಗತ್ಯ ಇರಲಿಲ್ಲ. ಅಲ್ಲಿ ವಿಕೆಟ್ ಹೋಗಿದೆ, ಸ್ಕ್ರೀಸ್ ರೊಟೇಟ್ ಮಾಡೋ ಕೆಲಸ ಮಾಡ್ಬೇಕಾಗಿತ್ತು. ಅವಾಗಷ್ಟೇ ನಾಯಕನ ಜವಾಬ್ದಾರಿ. ಹಿಂದಿನ ಇರೋರ ಬಗ್ಗೆ ಹೇಗೆ ಆಡ್ತಾರೋ ಗೊತ್ತಿಲ್ಲ. ನಮ್ದು ಮಿಡ್ಲ್ ಆರ್ಡರ್ ಕೂಡ ಅಂತ ಸಕ್ಸಸ್ ಇಲ್ಲ. ಆಲ್ರೆಡಿ ಮಿಡ್ಲ್ ಆರ್ಡರ್ ಆಡುವಂತ ಬದೋನಿ ವಿಕೆಟ್ ಹೋಗಿದೆ ಅಂದಾಗ ಕೂಡ ನಾಯಕ ಬಂದ ತಕ್ಷಣ ಆ ಹಿಟ್ ಮಾಡೋ ಅಗತ್ಯ ಇರಲಿಲ್ಲ. ಅದು ಒಂದು ಕೂಡ ತಪ್ಪಾಗತ್ತೆ ನಿನ್ನೆ. ಇನ್ನೊಂದ್ ಕಡೆಗೆ ಮಾರ್ಚ್ ಅಂತ ಹೇಳಿದ್ರು ಕೂಡ ಒಳ್ಳೆ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ತಂಡದ ಗೆಲುವಿನ ದಡ ಸೇರಿಸೋ ಹೊತ್ತಲ್ಲಿ ಆ ಶಾಟಿನ ಅಗತ್ಯ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅವ್ರು ಇದ್ದಿದ್ರೆ ಲಾಸ್ಟ್ 3 ಓವರ್ ಅಲ್ಲಿ ತಂಡದ ಗೆಲುವಿನ ದಡ ಸೇರಿಸಬಹುದಾಗಿತ್ತು. ಒಟ್ಟಾರೆ ಲಕ್ನೋ ಅನ್ನೋ ಪಿಚ್ ಅಲ್ಲಿ 2025ರಿಂದ 2026 ಈ ಆವೃತ್ತಿವರೆಗೂ ನೋಡೋದಾದ್ರೆ 7 ಬಾರಿ ಈ ಪಿಚ್ ಅಲ್ಲಿ ಆಡಿದ್ರೆ 7 ಸೋತಿದ್ದಾರೆ ಅವರು. ಆ ಏಕನಾ ಪಿಚ್ ಅಲ್ಲಿ ಗೆದ್ದಿಲ್ಲ. ಹಾಗಾಗಿ ಹಳೆ ರೆಕಾರ್ಡ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇನ್ನೊಂದ್ ಕಡೆಗೆ RR ಅಂತ ಬಂದಾಗೂ ಅಷ್ಟೇ ನಿನ್ನೆ ಅದೊಂದು ರವೀಂದ್ರ ಜಡೇಜಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಏನಾದ್ರು ಅವರ ಕೊಡುಗೆ. ಕೊನೆ ಓವರ್ ವರೆಗೂ ಆಡಿರೋ 40 ಚಿಲ್ಲರೆ ರನ್ನು ಪ್ಲಸ್ ಬೌಲಿಂಗ್ ಅಲ್ಲೂ ಕೂಡ ಬಿಗಿಯಾದ ದಾಳಿಯನ್ನು ನಡೆಸ್ತಾರೆ. ಇದು ತಂಡಕ್ಕೆ ಗೆಲುವಿನ ತಂದುಕೊಟ್ಟಿದ್ದು. ಆದ್ರೆ ತಂಡದ ನಾಯಕನ ಪ್ರದರ್ಶನ ಕೂಡ ಅಲ್ಲಿ ಹೇಳಿಕೊಳ್ಳುವಂತದ್ದಿಲ್ಲ. ಹೆಟ್ಮೇರ್ ಯಾವುದೇ ರೀತಿಯ ಪ್ರದರ್ಶನ ನೀಡ್ತಾ ಇಲ್ಲ. ಧ್ರುವ ಜುರೇಲ್ 2 ಮ್ಯಾಚ್ ಆಡಿದ್ರು ಆಡ್ತಾ ಇಲ್ಲ. ಇಬ್ರು ಓಪನರ್ ಇಟ್ಕೊಂಡು ಮುಂದಿನ ಹಂತದಲ್ಲಿ ಹೇಗೆ ಸರ್ವೈವ್ ಆಗ್ತೀರಾ ಅನ್ನೋದು ತುಂಬಾ ದೊಡ್ಡ ಕಷ್ಟ. ನಿಮಗೆ ಆ ಲೆಕ್ಕಾಚಾರ ನೋಡಿದೆ ಎರಡೂ ತಂಡ ಲಕ್ನೋ ಇರ್ಬೋದು, ನಿಮಗೆ RR ಇರ್ಬೋದು, ಬೌಲಿಂಗ್ ಯೂನಿಟ್ ನಿನ್ನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದ್ದು. ನಿಮ್ಗೆ RR ಅಲ್ಲೂ ಆದ್ರೆ ಅಷ್ಟೇ ನಿಮ್ಗೆ ಒಂದು ಅರ್ಚರ್ ಇರ್ಬೋದು, ನಾಂಡ್ರೆ ಬರ್ಗರ್ ಇರ್ಬೋದು, ಅಲ್ಲಿ ನಮಗೆ ಸ್ಪಿನ್ನರ್ ಇಂಪ್ಯಾಕ್ಟ್ ಆಗಿ ಬರ್ತಾರೆ. ರವಿ ಬಿಷ್ಣೋಯಿ, ರವೀಂದ್ರ ಜಡೇಜಾ, ಸಂದೀಪ್ ಶರ್ಮಾ, ಈ ತರದ ಎಲ್ಲ ಬೌಲರ್ಗಳು ತಂಡಕ್ಕೆ ಕೊಡುಗೆ ಕೊಟ್ಟಾರೆ. ಗೆದ್ದಾಗೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಇವ್ರದ್ದು. ಜೊತೆಗೆ ಇಬ್ರು ಓಪನರ್ ಬ್ಯಾಟ್ಸ್ಮನ್ ಇಷ್ಟೇ ಇಟ್ಕೊಂಡಿದ್ದಾರೆ. ಇದು ಮುಂದಿನ ಹಂತಕ್ಕೆ ಅವ್ರಿಗೆ ಹೊಡ್ತಾ ಆಗುತ್ತೆ. ಯಾಕಂದ್ರೆ ನಿನ್ನೆನೂ ಕೂಡ ಗೆಲುವು ಆಲ್ಮೋಸ್ಟ್ ಲಕ್ನೋ ಹಂತಕ್ಕೆ ಹೋಗಿತ್ತು. ಲಕ್ನೋದಲ್ಲಿ ಒಬ್ರು ಮಾರ್ಚ್ಗೆ ಸಾಥ್ ಕೊಟ್ಟಿದ್ರು ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಇಷ್ಟು ದಿನ ಆಡದಿರೋ ಪೂರನು ನಿನ್ನೆ ಬರೀ ಸಿಂಗಲ್ ಆಡ್ತಾ ಇದ್ರು. ನಿಮಗೆ 20 ಬಾಲ್ ಆಡಿ 12 ರನ್ ಅಥವಾ 28 ಬಾಲ್ ಆಡಿ 22 ರನ್ ನೋಡಿದ್ರೆ ಅದು ಒಬ್ಬ ಹಿಟ್ಟರ್ ಆಗಿ ತುಂಬಾ ಕಷ್ಟ. ಅದಾಗಿಯೂ ಕೂಡ ನಿನ್ನೆ ಅದೇ ಆಟವನ್ನು ಮುಂದುವರಿಸಿದ್ರು ಕೂಡ ಅವರು ನಿನ್ನೆ ಗೆಲುವಿನ ದಡ ಸೇರಿಸಬಹುದಾಗಿತ್ತು. ನನಗೆ ಅದೇ ಪ್ಲಾನ್ ಇತ್ತು. ಇವರಿಬ್ರು ಲಾಸ್ಟ್ 3 ಓವರ್ಸ್ ಹಿಟ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದಾರೆ. ರಿಕ್ವೈರ್ಡ್ ರನ್ ರೇಟ್ 8 ಇತ್ತು, ಅಲ್ಲಿಂದ 10ಕ್ಕೆ ಹೋಯ್ತು ಅವರಿಬ್ರು ಆಡ್ಬೇಕಾದ್ರೆ. ಅದು ದೊಡ್ಡ ಮಾತಲ್ಲ ಅನ್ಕೊಂಡಿದ್ವಿ. ಯಾಕಂದ್ರೆ ಒಂದೊಂದು ಈಸಿಯಾಗಿ ಬಂದಿರೋ ಬಾಲ್ನ 6 ಬಾರಿಸ್ತಾ ಇದ್ರು ಅವರು. ಬಟ್ ಎಲ್ಲ ಒಂದ್ ಕಡೆಗೆ ಆ ಹಂತಕ್ಕೆ ಪೂರನ್ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿ ಮಾರ್ಚ್ ಒಬ್ಬ ಅದ್ಭುತವಾಗಿ ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಾಥ್ ಕೊಡ್ಬೋದಾಗಿತ್ತು. ಅವರು ಕೂಡ ಎಡವಿದ್ರು. ಕಂಪ್ಲೀಟ್ಲಿ ಈ ಆವೃತ್ತಿಯಲ್ಲಿ ಏನಾಗಿದೆ, ಒಂದು ನಾಯಕ ಆಡ್ತಿಲ್ಲ, ಒಂದು ಓಪನಿಂಗ್ ಅಲ್ಲಿ ಬದಲಾವಣೆ ಮಾಡಕ್ ಕೈ ಸುಟ್ಕೋತಾ ಇದ್ದಾರೆ. ಮುಟ್ಟಿದ್ದೆಲ್ಲವೂ ಕೂಡ ಅವ್ರಿಗೆ ಬ್ಯಾಡ್ ಲಕ್ ಆಗಿ ಹೊರ ಹೊಮ್ತಾ ಇದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಒಂದ್ ಕಡೆಗೆ ಮ್ಯಾನೇಜ್ಮೆಂಟಿನ ಒತ್ತಡ, ಇನ್ನೊಂದ್ ಕಡೆಗೆ ಗೆಲುವಿನ ಹುಡುಕಾಟ ಎಲ್ಲವೂ ಸೇರ್ಕೊಂಡು ಮೇ ಬಿ ನನಗನ್ಸುತ್ತೆ ಅವರು ಮುಂದಿನ ಹಂತಕ್ಕೆ ಹೋಗೋದೇನೋ ಡೌಟೇ. ರಘುವೀರ್, ಈಗ ನಿನ್ನೆ ನಾವು ನೋಡಿದ್ವಿ ಎರಡೂ ತಂಡಗಳಲ್ಲಿ ಸ್ಟಾರ್ಟಿಂಗಲ್ಲೇ ವಿಕೆಟ್ಗಳು ಬೇಗ ಹೋಗ್ಬಿಡ್ತು. ಇಲ್ಲೂ ಕೂಡ 4 ಓವರ್ಗೆ 3 ವಿಕೆಟು, ಮತ್ತು ಆ ಕಡೆನೂ ಕಂಟಿನ್ಯೂಸ್ ಆಗಿ 3 ವಿಕೆಟು ಸ್ಟಾರ್ಟಿಂಗಲ್ಲೇ ಹೋದಾಗ ಇಲ್ಲಿ ಬ್ಯಾಟ್ಸ್ಮನ್ಗಳು ತಪ್ಪು ಜಾಸ್ತಿ ಕಾಣಿಸ್ತಾ ನಿಮಗೆ. ಬೌಲರ್ಸ್ಗಳು
ಪ್ರದರ್ಶನ ಹೆಚ್ಚಾಗಿ ಕಾಣಿಸ್ತಾ? ಅದೇ ನಾನು ಅವಾಗಲೇ ಹೇಳಿದೆ, ಲಕ್ನೋ ಪಿಚ್ ಅಂತ ಬಂದಾಗ ಸ್ವಲ್ಪ ಬೌಲರ್ಸ್ಗಳಿಗೆ ಸಹಕಾರಿಯಾಗಿರುತ್ತೆ. ಅದನ್ನು ಅವರು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿರೋ ಬೌಲಿಂಗ್ ಪ್ರದರ್ಶನನೇ ಕೊಟ್ಟರು. ಲಕ್ನೋ ತಂಡ ಅಂತ ಹೇಳಕ್ ಬಂದಾಗ ಬೌಲಿಂಗ್ನಲ್ಲಿ ಮೇಲ್ಗೈ ಸಾಧಿಸ್ತಾನೆ ಇದೆ. ಇನ್ನು ರಾಜಸ್ಥಾನ್ ಅಂತ ಬಂದಾಗ ಮೊದಲು ಬ್ಯಾಟಿಂಗ್ ಮಾಡಿದಾಗ ಆರಂಭದಲ್ಲಿ ವಿಕೆಟ್ಗಳನ್ನ ಕಳ್ಕೊಳ್ತಾ ಇದೆ. ಯಾಕಂತಂದರೆ ರಾಜಸ್ಥಾನ್ ಅವರು ಈ ಹಿಂದಿನ ಕೆಲವೊಂದಿಷ್ಟು ಮ್ಯಾಚ್ಗಳು ಸೋತಿರೋದು ಆರಂಭದಲ್ಲಿ ಸೂರ್ಯವಂಶಿ ಕೈ ಕೊಟ್ಟಿರೋದ್ರಿಂದ, ಅದೇ ರೀತಿ ಜೈಸ್ವಾಲ್ ಅವರು ಅವರ ಸರಿಯಾದ ಒಂದು ಪ್ರದರ್ಶನ, ಸ್ಥಿರ ಪ್ರದರ್ಶನ ಯಾರಿಂದನೂ ಕಾಣ್ತಾ ಇಲ್ಲ. ಕಳೆದ ಒಂದು ಆರಂಭದಲ್ಲಿ ಸೀಸನ್ ಏನು ಸ್ಟಾರ್ಟ್ ಮಾಡ್ದಲ್ಲ ಅವಾಗ ಕಂಟಿನ್ಯೂ ಆಗಿ ಗೆದ್ಕೊಂಡು ಬರ್ತಾ ಇದ್ರು. ಆದರೆ ಇವಾಗ ಸೀಸನ್ ಮಧ್ಯದಲ್ಲಿ ಬರಬೇಕಾದ್ರೆ ರಾಜಸ್ಥಾನ್ ತನ್ನ ಏನು ಸ್ಟಾರ್ಟಿಂಗ್ನಲ್ಲಿ ಏನು ತಂಡನ ಗೆಲ್ಕೊಂಡು ಬರ್ತಾ ಇತ್ತಲ್ಲ ಅದನ್ನು ಸ್ವಲ್ಪ ಅವ್ರು ಏನು ಸೂತ್ರನ ಮರೆದುಕೊಂಡಿದ್ದಾರೆ ಇರೋ ರೀತಿ ಕಾಣ್ತಾ ಇದೆ. ಇವಾಗ ಮಿಡ್ ಸೀಸನಿಂದನೂ IPLನ ಟೂರ್ನಿ ಚೇಂಜ್ ಆಗ್ಬೋದು. ಏನಂತ ಅಂದರೆ ಇವಾಗ ಕೊನೆಯಲ್ಲಿರುವಂತಹ ತಂಡನೂ ಪ್ಲೇ ಆಫ್ ಹಂತಕ್ಕೆ ಬರ್ಬೋದು, ಟಾಪಲ್ಲಿರೋ ತಂಡನೂ ಮನೆ ಹೋಗುವಂಥ ಚಾನ್ಸ್ಗಳಿದ್ದಾವೆ. ಯಾಕಂದರೆ ಲಾಸ್ಟ್ ಸಲನೇ ನೋಡಿದ್ವಿ, ಡೆಲ್ಲಿ ಅದ್ಭುತವಾಗಿ ಏನು ಟೂರ್ನಿನ ಸ್ಟಾರ್ಟ್ ಮಾಡ್ಕೊಂಡಿತ್ತು, ಆದರೆ ಅವರು ಪ್ಲೇ ಆಫ್ ಹಂತಕ್ಕೆ ಬರೋಕ್ಕೆ ಚಾನ್ಸೇ ಕೊಟ್ಟಿಲ್ಲ. ಮುಂಬೈ ತಂಡ ಅಲ್ಲಿಂದನೇ ಕಮ್ಬ್ಯಾಕ್ ಮಾಡಿರುತ್ತೆ ಕಳೆದ ಬಾರಿನೂ. ಈ ಬಾರಿನೂ ಅವರೊಂದು ಸೂಚನೆ ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಿ 99 ರನ್ಗಳಿಂದ ಗೆದ್ದು ನೆಟ್ ರನ್ ರೇಟ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಕೆಳಗಿರುವಂಥ ತಂಡಗಳಲ್ಲಿ ನೆಟ್ ರನ್ ರೇಟ್ ಪ್ಲಸ್ ಇರೋದು ಮುಂಬೈ ತಂಡ. ಆ ಒಂದು ಹಂತದಲ್ಲಿ ನೋಡೋಕೋದಾಗ ಇವಾಗ ರಾಜಸ್ಥಾನ್ ತಂಡ ಮತ್ತೆ ಅರ್ಧ ಟೂರ್ನಿ ಬಾಕಿ ಇರೋವಾಗಲೇ ಈ ರೀತಿ ಕಳಪೆ ಆಟ ಕೊಡ್ತಾ ಇರೋದು ರಾಜಸ್ಥಾನಿಗೆ ತುಂಬ ಮುಳುವಾಗ್ಬೋದು ಮುಂದಿನ ದಿನಗಳಲ್ಲಿ. ಈಗ ಮಿಡಲ್ ಆರ್ಡರಲ್ಲಿ ಹೇಳ್ಕೊಳ್ಳುವಂಥ ಪ್ರದರ್ಶನ ಬರ್ತಾ ಇಲ್ಲ. ನಾಯಕ ರಿಯಾನ್ ಪರಾಗ್ ಅವ್ರ ಬ್ಯಾಟಿಂದ ರನ್ ಅಂತೂ ಬರ್ತಾನೆ ಇಲ್ಲ. ಇವ್ರು ಕಳೆದ ಬಾರಿ ಯಾವಾಗ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರ ಮೇಲೆ ಯಾಕಷ್ಟು ರಾಜಸ್ಥಾನ್ ತಂಡ ಅಷ್ಟೊಂದು ಇವಾಗ ಜೈಸ್ವಾಲ್ ಅಂತ ತಂಡದಲ್ಲಿರುವಂಥ ಆಟಗಾರರನ್ನ ನಾಯಕನಾಗಿ ಪರಿಗಣಿಸದೆ ಅವರು ರಿಯಾನ್ ಪರಾಗ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಿರುತ್ತೆ ಅನ್ನೋದು ನನಗೊಂದು ಕ್ವಶನ್ ಅಂತೂ ಕಾಡ್ತಾ ಇದೆ. ಯಾಕಂತ ಅವ್ರ ಬ್ಯಾಟಿಂದಂತೂ ಅಷ್ಟೊಂದು ರನ್ ಬರ್ತಾ ಇಲ್ಲ. ಅವ್ರು ಮತ್ತೆ ಟಾಸ್ ಮಾಡ್ಬೇಕಾದ್ರೆ ಬಂದು ಏನೊಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ನಾಯಕನ ಗುಣದಲ್ಲಿ ನನಗೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಯಾರು ಕೊಡಬಾರ್ದು. ಏನಂತ ಹೇಳ್ತಾರಂದ್ರೆ, ಇಲ್ಲ ನಾನು ಟಾಸ್ ಸೋಲೋದಕ್ಕೆ ಇಷ್ಟಪಡ್ತೀನಿ, ಯಾಕಂತಂದ್ರೆ ಸೋತ್ರೆ ಒಂದು ವೇಳೆ ಟಾಸ್ ಗೆದ್ರೆ ನನಗೆ ಯಾವ್ದು ಚೂಸ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ ಅಂತ. ಇದು ನಾಯಕನ ಗುಣ ಅಲ್ವೇ ಅಲ್ಲ. ಈ ಒಂದು ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ರಿಯಾನ್ ಪರಾಗ್ ಅವರು ತುಂಬಾ ಇಂಪ್ರೂವ್ ಮಾಡ್ಕೊಬೇಕಾಗಿರುತ್ತೆ, ಬ್ಯಾಟಿಂದನೂ ರನ್ ಬರಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ರಾಜಸ್ಥಾನ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಇವಾಗ ನಾವು ನೋಡಿದ್ವಿ ಹೈದರಾಬಾದ್ ತಂಡದಲ್ಲಿ ಆಡ್ಬೇಕಾದ್ರೆ 9 ರನ್ನಿಗೆ 5 ವಿಕೆಟ್ ಹೋಗುತ್ತೆ. ಆ ಒಂದು ಹಂತದಲ್ಲೂ ರವೀಂದ್ರ ಜಡೇಜಾ ಅನುಭವಿ ಆಟಗಾರರು. ಇವಾಗ ಎಳೆ ಹುಡುಗರ ಜೊತೆ ರವೀಂದ್ರ ಜಡೇಜಾ ಅನುಭವಿ, ಏನು ಅವರ ಈ ಹಿಂದಿನ ತಂಡದಲ್ಲಿ ಆಡಿದಂಥ ಅನುಭವ ಇರ್ಬೋದು, ದಶಕಗಳಿಂದ ಏನು ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರ ಅನುಭವದಿಂದ ತಂಡದ ನೆರವಿಗೆ ಸಹಕಾರಿಯಾಗಿ ಗೆಲ್ಲೋದಕ್ಕೆ ತುಂಬ ಪ್ರಮುಖವಾದ ಪಾತ್ರನೇ ವಹಿಸ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಒಂದು ಆಟದಲ್ಲೂ ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟು ಪಂದ್ಯಶ್ರೇಷ್ಠನೂ ಆಗಿರ್ತಾರೆ. ಇನ್ನು ಲಕ್ನೋಗೆ ಎಲ್ಲಿ ಹೊಡೆತ ಬಿತ್ತಂದರೆ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಏನು ಸ್ಲೋ ಆಗಿ ಆಡೋಕೆ ಹೋಗಿ ಏನು ನಿಕೋಲಸ್ ಪೂರನ್ ಅವ್ರು ಏನು ಅವ್ರ ಆಟನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಿದ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಿದ್ರೇನೋ. ಅವರಂತೂ ನನಗೆ ಈ ಒಂದು ಸೀಸನಲ್ಲಿ ಕಳಪೆ ಫಾರ್ಮ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಲಕ್ನೋ ತಂಡ ಈ ಹಂತದಿಂದನೂ ಕಮ್ ಬ್ಯಾಕ್ ಮಾಡಬೇಕಂದ್ರೆ ತುಂಬ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬರಬೇಕಾಗಿರುತ್ತೆ. ಸರ್ ಹೇಳ್ದಂಗೆ ಲಕ್ನೋ ತಂಡ ಇಲ್ಲಿಂದ ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇಂತಹ ತಂಡ ಈ ಒಂದು ಕಳಪೆ ಆಟನ ಇಟ್ಕೊಂಡು ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟನೇ ಆಗುತ್ತೆ. ಸರ್, ಈಗ ರಘುವೀರ್ ಹೇಳಿದ್ರು ಮೊದಲ ಅರ್ಧ ಈಗ ಆಲ್ರೆಡಿ ಮುಗ್ದಿದೆ, ಇನ್ನು ದ್ವಿತೀಯ ಅರ್ಧ ಆರಂಭ ಆಗುತ್ತೆ. ಹಾಗಾಗಿ ನೋಡಿದ್ರೆ ಈಗ ಕೆಳಗೆ ಇರುವಂಥ 5 ಟೀಮ್ಗಳು ಯಾವುದಿದೆ, 5 ತಂಡಗಳು ಈಗ ಮೇಲ್ ಬರೋದಕ್ಕೆ ತುಂಬ ಕಷ್ಟ ಇದೆ. ಈಗ ಮೇಲ್ ನಮ್ಮ ಆರ್ಡರಲ್ಲಿ ನೋಡೋದಾದ್ರೆ ಇರೋದು ಯಾರು ಅಂತಂದ್ರೆ ಟಾಪಲ್ಲಿ ಪಂಜಾಬ್ ಯಾವ ರೀತಿಯಾಗಿ ಆಡ್ತಿದ್ದಾರೆ ನಿಮಗೆ ಗೊತ್ತು. ಹಾಗೆ ರಾಜಸ್ಥಾನ್ ರಾಯಲ್ಸ್ ಇವಾಗ ಸೆಕೆಂಡ್ ಬಂದಿದ್ದಾರೆ, RCB ಇದ್ದಾರೆ, ಹಾಗೆ SRH, DC 5 ಟಾಪ್ ಆಲ್ರೆಡಿ ಇದ್ದಾರೆ. ಈಗ ಕೆಳಗಿರುವಂಥ MI, CSK ಇಂದ ಹಿಡಿದು LSG, KKR ಇವರೆಲ್ಲ ವಾಪಸ್ ಮೇಲೆ ಬರಬೇಕು ಅಂತಂದ್ರೆ ಈಗ ಕಷ್ಟ ಇದೆಯಾ? ಅಕಸ್ಮಾತ್ ಬರ್ಬೋದು ಅಂತಂದ್ರೆ ನಿಮ್ಗೆ ಯಾರು ಬರ್ಬೋದು ಅಂತ ಅನ್ಸುತ್ತೆ? ನಿಜ, ನೀವು ಕೆಳಗಿಂದ ಪಟ್ಟಿ ನೋಡಿದ್ರೆ ಕೋಲ್ಕತ್ತಾ ಇದೆ, ಲಕ್ನೋ, ಚೆನ್ನೈ, ಮುಂಬೈ ಈ ತಂಡಗಳು. ಇನ್ನು ಅದರ ಮೇಲೆ ಗುಜರಾತ್ ಸಿಗುತ್ತೆ. ನಿಮ್ಗೆ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನೈ, ಲಕ್ನೋ, ಕೋಲ್ಕತ್ತಾ ಕಷ್ಟನೇ ಇದೆ. ಮೇ ಬಿ ಆ ಒಂದು ಎದೆಗಾರಿಕೆ ನೋಡಿದ್ರೆ ನಾವು ಚೆನ್ನೈಯಲ್ಲಿ ಕೆಲವು ಬಾರಿ ನೋಡಿದೀವಿ, ಈ ಬಾರಿ ಅಂಥದ್ದೊಂದು ಪ್ಲೇಯರ್ಸ್ನ ಒಳಗೊಂಡ ತಂಡ ಇಲ್ಲ. ಮುಂಬೈಯಲ್ಲಿ ಈ ಹಿಂದಿನ ಪ್ಲೇಯರ್ಗಳೇ ಇದ್ದಾರೆ. ಅವರು ಹಿಂದೆನೂ ಕೂಡ ಅಷ್ಟೇ ಕಮ್ ಬ್ಯಾಕ್ ಮಾಡಿ ತೋರಿಸಿ ಜೊತೆ ಕಪ್ ಕೂಡ ಎದ್ದಿದ್ದಾರೆ ಅವರು ಸತತ ಗೆಲುವಿನಿಂದ. ಮೇ ಬಿ ಆ ಕಳೆದ ಮ್ಯಾಚಲ್ಲಿ ಸೆಂಚುರಿ ಎಲ್ಲ ಬಾರಿಸಿದ್ರೆ ಮಿಡ್ಲ್ ಆರ್ಡರ್ ಬರೋ ಬ್ಯಾಟ್ಸ್ಮನ್ಗಳೇ. ಇನ್ನು ಓಪನರ್ ತುಂಬಾ ಚೆನ್ನಾಗಿ ಆಡ್ತಾರೆ. ಇವತ್ತು ಕೂಡ ರೋಹಿತ್ ಶರ್ಮಾ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರವನ್ನು ಹಾಕಿದ್ರೆ ನೀವು ಹೇಳಿದಾಗೆ ಡೌನ್ ಆರ್ಡರ್ ಇರುವ ಈ ತಂಡಗಳಲ್ಲೇ ಮುಂದಕ್ಕೆ ಹೋದ್ರೆ ನನ್ನ ಪ್ರಕಾರ ಗುಜರಾತ್ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂಬೈ ಹೋಗುತ್ತೆ. ಮೇ ಬಿ ಕೋಲ್ಕತ್ತಾ ಮುಗೀತು, ಇನ್ನು LSG ಕತೆನೂ ಅಷ್ಟೇ ಆಗುತ್ತೆ. ಅದ್ರ ಮೇಲೆ ಇರೋದು ಚೆನ್ನೈ 6 ಆಡಿ 2 ಗೆದ್ದಿದ್ದಾರೆ. ಆ ಮುಂಬೈ ಸಮೇತ ಈಕ್ವಲ್ ಇದೆ, 6ರಲ್ಲಿ 2 ಗೆದ್ದಿದ್ದಾರೆ. ಆದ್ರೆ ಮುಂಬೈ ಅದನ್ನ ಪ್ರೂವ್ ಮಾಡುವ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಉಳಿದ ಯಾವ ತಂಡಗಳು ಮೇಲೆ ಬರ್ತವೆ ಅನ್ನೋದು ಡೌಟು. ಯಾಕೆಂದ್ರೆ
ಯಾಕೆಂದ್ರೆ ನಿಮಗೆ ಮೇಲ್ಗಡೆ ಇರುವ ಪಂಜಾಬ್ ಮೇಲೆ ಆಡಬೇಕು, ಪಂಜಾಬ್ ಮೇಲೆ RCB ಸಮೇತ ಮ್ಯಾಚ್ ಇರುತ್ತೆ, ಅವೆಲ್ಲವೂ ಕೂಡ ಗೆಲುವಿನ ಲಯಕ್ಕೆ ಬರಬೇಕು. ಇನ್ನೊಂದು ಕಡೆಗೆ ನಿಮಗೆ ಹೈದರಾಬಾದ್, ಡೆಲ್ಲಿ ಇವು ಕೂಡ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಪರದಾಡ್ತಿದ್ದಾವೆ. ಹೈದರಾಬಾದಲ್ಲಿ ಬ್ಯಾಟಿಂಗ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಜೊತೆಗೆ ಲೋಕಲ್ ಬೌಲರ್ಗಳು ಅವ್ರಿಗೆ ಮತ್ತೆ ಕೈ ಹಿಡಿತಾರೆ. ಬೌಲಿಂಗ್ ಸಮಸ್ಯೆ ಆಗಿತ್ತು, ಈಗ ಅದನ್ನು ಕೂಡ ಸುಧಾರಿಸ್ಕೊಂಡು ಮಲಿಂಗ ಅಂತ ಒಳ್ಳೆ ವಿಕೆಟ್ ಟೇಕಿಂಗ್ ಬೌಲರ್ಗಳನ್ನ ಎತ್ಕೊಂಡ್ ಬಂದಿದ್ದಾರೆ. ಅವರು ಮೇ ಬಿ ಅವರು ಮುಂದಿನ ಹಂತಕ್ಕೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಬಹಳ ದೊಡ್ಡ ಟಫ್ ಫೈಟ್ ಇದೆ. ನೀವು ಹೇಳಿದಾಗ ಈಗಿರುವ 4 ಕೆಳ ಹಂತದ ತಂಡಗಳೇನಿದಾವೆ ಕಂಬ್ಯಾಕ್ ಮಾಡೋದು 100% ನನ್ನ ಪ್ರಕಾರ ಡೌಟೇ. ರಘುವೀರ್, ನಿನ್ನೆ ಪಂತ್ ಅವರು ಆಟ ಮುಗಿದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಗೇಮಲ್ಲಿ ಏನಿತ್ತು, ಬೌಲರ್ಸ್ ಅವರ ಕೆಲಸವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ, ಆದರೆ ನಾವು ನನ್ನನ್ನು ಸೇರಿ ಬ್ಯಾಟ್ಸ್ಮನ್ಗಳು ಇಲ್ಲಿ ನಾವು ಫೇಲ್ ಆಗಿದ್ದೀವಿ, ತುಂಬ ಡೀಪ್ ಆಗಿ ಹೋಗಿ ಆಟವನ್ನು ಆಡೋದಕ್ಕೆ ನಮಗೆ ಫೇಲ್ ಆಗ್ತಿದೆ ಅಂತ ಅವರು ಬಾಯಲ್ಲಿ ಅವ್ರಿಗೆ ಗೊತ್ತಿದೆ, ಅವ್ರ ಮಿಸ್ಟೇಕ್ ಏನು ಅಂತ ಗೊತ್ತಾದರೂ ಕೂಡ ಪಂತ್ ಈ ಮಿಸ್ಟೇಕನ್ನು ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು, ಈಗ ಲಕ್ನೋ ಏನಂತ ಹೇಳಕ್ ಬಂದರೆ ಇವರು ಏನು ಆರಂಭದಲ್ಲಿ ಸರಿಯಾದ ಸಾಥನ್ನು ನೀಡ್ತಾ ಇಲ್ಲ. ಇವಾಗ ಮಾರ್ಕ್ರಮ್ ಮಾಡಿದ್ರೆ ಇವರು ಮಾರ್ಕ್ಸ್ ಆಡ್ತಾ ಇಲ್ಲ, ಮಾರ್ಕ್ಸ್ ಆಡಿದ್ರೆ ಮಾರ್ಕ್ರಮ್ ಮಾಡ್ತಾ ಇಲ್ಲ. ಇನ್ನು ಬಡೋನಿ ಮೇಲೆ ಅತಿಯಾದ ನಂಬಿಕೆನ ಇಟ್ಕೊಳ್ತಾ ಇದ್ದಾರೆ. ಅದು ಯಾಕೆ ಅಷ್ಟೊಂದು ನಂಬಿಕೆ ಅಂತ ಗೊತ್ತಿಲ್ಲ, ಯಾಕಂದರೆ ಮಿಡಲ್ ಆರ್ಡರಲ್ಲಿ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಕಳೆದ ಹಿಂದಿನ ಸೀಸನ್ಗಳಲ್ಲಿ ಅವ್ರ ಆಟನ ಅವರು ಚೆನ್ನಾಗಿರೋ ಆಟನೇ ಕೊಡ್ತಾ ಇದ್ರು. ಆದರೆ ಅವರನ್ನು ನಿನ್ನೆ ಓಪನಿಂಗ್ ಅಂತ ತರೋದು, ಇವತ್ತು ಕ್ಯಾಪ್ಟನ್ದಾಗಿರ್ಬೋದು, ಮ್ಯಾನೇಜ್ಮೆಂಟ್ದಾಗಿರೋದು ತಪ್ಪು ನಿರ್ಧಾರ ಅಂತಾನೆ ಅನಿಸ್ತು. ಯಾಕಂತಂದರೆ ಅವರು ನಿನ್ನೆ ಅವರಿಗೆ ಅವಕಾಶನೇ ಸಿಕ್ಕಿಲ್ಲ ಅವ್ರ ಬ್ಯಾಟಿಂದ ರನ್ ಬರೋದಕ್ಕೆ. ಬಡೋನಿ ಮಿಡಲ್ ಆರ್ಡರಲ್ಲಿ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ಕೊಡ್ತಾ ಇದ್ರು. ನಿನ್ನೆ ಇನ್ಫ್ಯಾಕ್ಟ್ ಅವ್ರು ಮಿಡಲ್ ಆರ್ಡರಲ್ಲೇ ಬಂದರು, ಚೆನ್ನಾಗಿ ತಂಡನ ಗೆಲ್ಸೋದಕ್ಕೆ ಪ್ರಯತ್ನ ಆದರೂ ಪಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಆದರೆ ಆ ಒಂದು ಅವಕಾಶನೇ ಇರಲಿಲ್ಲ ನಿಕೋಲಸ್ ಪೂರನ್ ಅವರಿಂದನೂ. ಏನಂದರೆ ಇವಾಗ ಕೆರಿಬಿಯನ್ ಆಟಗಾರ ಯಾರಾದರೂ IPL ತಂಡದಲ್ಲಿ ಇದ್ದರೆ ಅವ್ರ ತಂಡ ಪ್ಲೇ ಆಫ್ಗೆ ಹೋಗೋದಂತೂ ಖಚಿತ. ಯಾಕಂತಂದರೆ ಇವಾಗ ಎಲ್ಲ IPL ತಂಡನೂ ನೋಡಿದಾಗ ಈ ಹಿಂದಿನ ಸೀಸನ್ಗಳಲ್ಲಿ ಗೆದ್ಕೊಂಡು ಬರ್ತಾ ಇರೋದು ಅದೇ ರೀತಿ. ಏನಂತ ಅಂದರೆ ಒಬ್ಬ ಆಸೀಸ್ ಪ್ಲೇಯರು, ಒಬ್ಬ ಕೆರಿಬಿಯನ್ ಪ್ಲೇಯರ್ನ ಇಟ್ಕೊಂಡ್ರೆ ಆರಾಮಾಗಿ ಸಲೀಸಾಗಿ ನಾವು ಟ್ರೋಫಿನ ಗೆದ್ಕೊಂಡು ಹೋಗ್ಬೋದಿತ್ತು. ಅದೇ ರೀತಿನ ಯಾರು ಚೆನ್ನೈ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ, ಇವ್ರು 3 ಟೀಮನ್ನು ನೋಡಿದಾಗ ನಾವು ಇವಾಗ ಚೆನ್ನೈ ಅಂತ ಬಂದಾಗ ಡ್ವೆನ್ ಸ್ಮಿತ್ ಆಗಿರ್ಬೋದು, ಬ್ರಾವೋ ಅಂತ ಆಟಗಾರನ ನೋಡಿದ್ರೆ, ಇನ್ನು ಮುಂಬೈ ಅಂತ ತಂಡ ಬಂದಾಗ ಪೊಲಾರ್ಡು, ಸೈಮನ್ಸ್ ಅಂತ ಆಟಗಾರನಾಗಿರ್ಬೋದು, ಇನ್ನು ಕೋಲ್ಕತ್ತಾ ಅಂತ ಬಂದಾಗ ಸುನಿಲ್ ನರೇನ್, ಆಂಡ್ರೂ ರಸಲ್ ಅಂತ ಆಟಗಾರರು. ಕೆರಿಬಿಯನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವರಿಂದ ನಾವು ಚಾಂಪಿಯನ್ ಆಗ್ಬೋದು, ಅವರಿಂದ ತಂಡ ಗೆಲ್ಲಿಸುವಂಥ ಎಲ್ಲ ಎಬಿಲಿಟಿ ಆ ಒಂದು ಆಟಗಾರಲ್ಲಿ ಇರುತ್ತೆ. ಅದೇ ಒಂದು ರೀತಿಯಲ್ಲಿ ಲಕ್ನೋ ತಂಡನೂ ನಿಕೋಲಸ್ ಪೂರನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತು, ಆದರೆ ಅವರು ಸರಿಯಾದ ಸಾಥನೆ ನೀಡ್ತಾ ಇಲ್ಲ. ತಂಡಕ್ಕೆ ಅಗತ್ಯ ಇತ್ತು, ಅವ್ರ ಬ್ಯಾಟಿಂದ ರನ್ ಬಂದರೆ ಲಕ್ನೋ ತಂಡ ಗೆಲುವನ್ನು ಸಾಧಿಸುತ್ತೆ, ಆದರೆ ಅವ್ರ ಬ್ಯಾಟಿಂದ ರನ್ ಬರ್ತಾ ಇಲ್ಲ. ಅವರು ಕಳಪೆ ಫಾರ್ಮ್ನಲ್ಲಿದ್ದಾರೆ. ನೋಡ್ತಾ ಇದ್ದೀವಿ, ಕಳೆದ ಒಂದು ಮ್ಯಾಚ್ನಲ್ಲಿ ಅವರು ಸ್ಪಿನ್ನರ್ಗಳಿಗೆ ಸ್ಟ್ರಗಲ್ ಮಾಡ್ತಾ ಇರೋದನ್ನು ಅದೇ ಕಂಟಿನ್ಯೂ ಆಗಿ ಬರ್ತಾ ಇದೆ. ಇನ್ನು ರಿಷಬ್ ಪಂತ್ ಅವ್ರ ಬ್ಯಾಟಿಂದ ಅಂತೂ ರನ್ನೇ ಬರ್ತಾ ಇಲ್ಲ. ಕಳೆದ ಬಾರಿ ಸೀಸನಲ್ಲೂ ಅದೇ ರೀತಿ ಮಿಸ್ಟೇಕ್ಗಳಾದವು. ರಿಷಬ್ ಪಂತ್ ಅವರನ್ನು ಟಾಪ್ ಆರ್ಡರಲ್ಲಿ ಕಳಿಸೋದನ್ನು ಬಿಟ್ಟು ಅವರು ಮಿಡಲ್ ಆರ್ಡರಲ್ಲಿ ಬರ್ತಾ ಇದ್ರು, ಅದರಿಂದ ಅವರು ಬ್ಯಾಟಿಂದ ರನ್ ಬರ್ತಾ ಇಲ್ಲ. ಕೊನೆಯ 2 ಮ್ಯಾಚ್ನಲ್ಲಿ ಅದು ಅವಶ್ಯಕತೆ ಇರಲಿಲ್ಲ. ಕೊನೆಯ ಹಂತದಲ್ಲಿ ಅವರು ಟಾಪ್ ಆರ್ಡರಲ್ಲಿ ಬರ್ತಾರೆ, ಸೆಂಚುರಿನೂ ಬರುತ್ತೆ ಅವ್ರ ಬ್ಯಾಟಿಂದ. ಅದೇ ಒಂದು ಏನಂದರೆ ಇಲ್ಲೂ ಸಹಿತ ರಿಷಬ್ ಪಂತ್ ಅವರು 1 ಡೌನು ಅಥವಾ ಬಂದರೆ ಅವರ ಆಟನ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ಕೊಡ್ಬೋದು, ಅದೇ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಆದರೆ ರಿಷಬ್ ಪಂತ್ ಅವರು ಕೆಳ ಹಂತದಲ್ಲಿ ಬರೋದ್ರಿಂದ ತಂಡಕ್ಕೆ ಅದು ನೆರವಾಗ್ತಾ ಇಲ್ಲ. ಇವಾಗ ನೀವು ಅಗತ್ಯ ಇರಬೇಕಾದ್ರೆ ರನ್ ಬರದೆ ಹೋದರೆ ಇನ್ನು ಅವರು ಕೊನೆ ಹಂತದಲ್ಲಿ ಬಂದು ಆಡೋದನ್ನ ಏನಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಲಕ್ನೋ ಎಡ್ತಾ ಇರೋದೇ ಅವರು ಒಂದು ಬ್ಯಾಟಿಂಗ್ ಆರ್ಡರಲ್ಲಿ. ನಿನ್ನೆನೂ ಅದೇ ರೀತಿ ನೋಡಿದ್ವಿ, ಸರಿಯಾದ ಬ್ಯಾಟಿಂಗ್ ಆರ್ಡರನ್ನೇ ಕೊಡ್ತಾ ಇರಲಿಲ್ಲ. ಮಧ್ಯಮ ಕ್ರಮಾಂಕದಲ್ಲಿರೋ ಬಡೋನಿನ ಓಪನರ್ ಆಗಿ ಕಳಿಸ್ತಾ ಇರೋದು ತಪ್ಪು ನಿರ್ಧಾರನೇ ಅಂತ ಹೇಳ್ಬೋದು. ಹಾಗಾದರೆ ರಘುವೀರ್, ಇವತ್ತಿನ ಮ್ಯಾಚ್ ಮುಂಬೈ ವರ್ಸಸ್ CSK ಹೈ ವೋಲ್ಟೇಜ್ ಮ್ಯಾಚ್ ಇರುವಂಥದ್ದು. ಹಾಗೆ ಈಗ 2 ತಂಡಗಳು ಕೂಡ 7th 8th ಪ್ಲೇಸಲ್ಲಿ, ತುಂಬ ಮೇಲೇನಿಲ್ಲ, ಒಳ್ಳೆ ಪ್ರದರ್ಶನ ಕೊಟ್ಟಿಲ್ಲ, ಕೇವಲ 2 ಮ್ಯಾಚನ್ನು 2 ಕೂಡ ಗೆದ್ದಿರೋದು. ಹಾಗಾದರೆ ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿರುತ್ತೆ, ಯಾರೆಲ್ಲ ಇದರಲ್ಲಿ ಶೈನ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಇವು 2 ತಂಡ ಏನಿದೆ ಅಲ್ಲ ಮೇಡಮ್, ಮುಂಬೈ ಮತ್ತು ಚೆನ್ನೈ, ಇವು 2 ತಂಡ IPL ಅನ್ನು ಡಾಮಿನೇಟ್ ಮಾಡಿರೋಂಥ ತಂಡ. ಇವು ಏನಂದರೆ 18 ಸೀಸನಲ್ಲಿ 10 ಟ್ರೋಫಿ ಇವ್ರಗಳ ಹತ್ರನೇ ಇದೆ. ಟೋಟಲ್ ಆಗಿ ಇವ್ರ ಹತ್ರ ನೋಡೋಕಂದ್ರೆ 2 ತಂಡದ ಹತ್ರ 14 ಟ್ರೋಫಿಗಳಿದ್ದಾವೆ. 10 ಟ್ರೋಫಿ IPL ಅಲ್ಲಿ ಗೆದ್ರೆ ಚಾಂಪಿಯನ್ಸ್ ಲೀಗ್ ಅಂತ ಹೇಳಿ ಅದರಲ್ಲಿ 4 ಟ್ರೋಫಿ 2 ತಂಡ ಸರಿಯಾಗಿ ಹಂಚ್ಕೊಂಡಿದ್ದಾವೆ. ಇಬ್ಬರಿಗೂ ಸರಿ ಸಮಾನ ಅಂತ ಹೇಳಿ ಗುದ್ದಾಡಕ್ಕೆ ಬಂದಿದ್ದಾರೆ. ಈಗ ಮುಂಬೈ ಅಂತ ಬಂದಾಗ ಇಲ್ಲಿಂದನೂ ಅವ್ರು ಕಮ್ಬ್ಯಾಕ್ ಮಾಡ್ಬೋದು, ಚೆನ್ನೈ ಅಂತ ಬಂದಾಗ ಇಲ್ಲಿಂದನೂ ಕಮ್ಬ್ಯಾಕ್ ಮಾಡುವಂಥ ಎಲ್ಲ ಅರ್ಹತೆ ಅವರಲ್ಲಿ ಇಟ್ಕೊಂಡೇ ಬರ್ತಿದ್ದಾರೆ. ಯಾಕಂತ ಅಂದರೆ ನಾನು ಚೆನ್ನೈ ಅವರು ಯಾಕೆ ಇಲ್ಲಿಂದ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅಂದರೆ, ಅವರು ಚೆಪಾಕ್ನಲ್ಲಿ ಗೆಲುವನ್ನು ಕಂಡುಕೊಂಡಿದ್ದಾರೆ. ಅವರು ಈ ಹಿಂದೆ ಅವರು ಗೆಲುವನ್ನು ಯಾವ ರೀತಿ ಇವಾಗ ಚಾಂಪಿಯನ್ಸ್ ಆಗ್ತಾ ಇದ್ರಲ್ಲ, ಅವರ ನೆಲದಲ್ಲಿ ಚೆಪಾಕ್ ಅಂತ ಪಿಚ್ನಲ್ಲಿ ಆಡ್ಕೊಂಡೇ ಬಂದು ಅಲ್ಲಿ ಚೆಪಾಕ್ನಲ್ಲಿ ಅವರನ್ನು ಸೋಲ್ಸೋದಕ್ಕೆ ಆಗ್ತಾನೆ ಇರಲಿಲ್ಲ. ಇವಾಗ ನಾವು ನೋಡಿದ್ವಿ RCB ಅಂತ
ತಂಡ ಅವರನ್ನ 17 ವರ್ಷದ ನಂತರ ಅವರ ನೆಲದಲ್ಲಿ ಚೆಪಾಕ್ನಲ್ಲಿ ಹೋಗಿ ಸೋಲ್ಸಿರುತ್ತೆ ಅಂತ ಅಂದ್ರೆ ಅದು ಯಾವ ರೀತಿ ಲೆಗೆಸಿನ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಅವ್ರ ನೆಲದಲ್ಲಿ ಅವರನ್ನ ಸೋಲ್ಸಕ್ ಆಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹಾಗೆ ಅದನ್ನೇ ಇವಾಗ ಕಳೆದ ಒಂದು 6 ಮ್ಯಾಚನ್ನು ಅವರು ಕಂಟಿನ್ಯೂ ಆಗಿ ಸೋತಿರೋ ಕಾರಣ ಅವರು ಲೀಗ್ ಹಂತದಿಂದ ಪ್ಲೇ ಆಫ್ ಹಂತಕ್ಕೆ ತಲುಪಕ್ಕೆ ಆಗ್ತಾನೆ ಇರಲಿಲ್ಲ. ಆದರೆ ಕಳೆದ 2 ಮ್ಯಾಚ್ನಲ್ಲಿ ಅವರು ಅವರ ನೆಲದಲ್ಲೇ ಆಡಿರೋದ್ರಲ್ಲಿ 2 ಕಂಬ್ಯಾಕ್ ಮಾಡಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಕೊನೆಯ ಒಂದು ಮ್ಯಾಚ್ನಲ್ಲೂ ಸೋತಿರ್ಬೋದು, ಬಟ್ ಅಷ್ಟೇ ಉತ್ತಮವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ. ಅವ್ರ ಇವರಿಗೆ ಏನಿರುತ್ತೆ, ಇವಾಗ ಪ್ಲೇ ಆಫ್ ಹಂತಕ್ಕೆ ತಲುಪಬೇಕಂದ್ರೆ 16 ಪಾಯಿಂಟು 18 ಪಾಯಿಂಟ್ ಇದ್ರೆ ಸಾಕಾಗಿರುತ್ತೆ. ಇವಾಗ 7 ಮ್ಯಾಚು ಚೆನ್ನೈ ನೆಲದಲ್ಲೇ ಆಡೋದ್ರಿಂದ ಅವರಿಗೆ 14 ಪಾಯಿಂಟ್ ಆಲ್ರೆಡಿ ಬಂದರೆ ಮತ್ತು ಇನ್ನೊಂದು ಹೊರಗಡೆ 2 ಮ್ಯಾಚ್ ಅಂತೂ ಗೆದ್ಕೊಂಡ್ರೆ 16-18 ಆಗಿ ಈ ಒಂದು ಸೂತ್ರನ ಇಟ್ಕೊಂಡು ಅವರು ಅದೇ ಪ್ಲಾನ್ ಪ್ರಕಾರನೇ ಬಂದು ಆಡ್ತಾ ಇದ್ರು ಕಳೆದ ಸೀಸನ್ಗಳೆಲ್ಲ. ಇವಾಗ 3 ಪಂದ್ಯ ಚೆನ್ನೈಯಲ್ಲಿ ಆಡಿರೋದ್ರಿಂದ 3ರಲ್ಲಿ 1 ಸೋತು 2 ಗೆದ್ದಿದ್ದಾರೆ. ಇನ್ನು 4 ಪಂದ್ಯದಲ್ಲಿ 4 ಗೆದ್ಕೊಂಡ್ರೆ ಹೊರಗಡೆ 2 ಮ್ಯಾಚ್ ಗೆದ್ರು ಅವರಿಗೆ ಚಾನ್ಸಸ್ ತುಂಬ ಇರುತ್ತೆ ಪ್ಲೇ ಆಫ್ ಹಂತಕ್ಕೆ ಹೋಗೋದಕ್ಕೆ. ಇನ್ನು ಮುಂಬೈ ಅಂತ ಬಂದಾಗ ಅವರಲ್ಲೂ ಇವಾಗ ವಾಂಕಡೆ ಅಂತ ಸ್ಟೇಡಿಯಂನಲ್ಲಿ 1 ಪಂದ್ಯ ಗೆದ್ದಿರೋದ್ರಿಂದ ಅವರು ಕಂಬ್ಯಾಕ್ ಮಾಡೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಚೆನ್ನೈ IPL ತಂಡನ ಡಾಮಿನೇಟ್ ಮಾಡಿದ್ರೆ ಮುಂಬೈ ಚೆನ್ನೈಯನ್ನೇ ಡಾಮಿನೇಟ್ ಮಾಡಿದೆ. ಇವತ್ತಿನ ಪಂದ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಪ್ರೇಮ್ ಸರ್, ಈಗ ನಾವು ಹೇಳಿದ್ವಿ ಟೇಬಲ್ ಇದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೆಳಗಡೆನೆ 2 ಪಂದ್ಯ ಇರುವಂತದ್ದು. ಹಾಗಾಗಿ ಇವಾಗ 2 ಟೀಮ್ಗಳು ಮೇಲ್ ಬರೋದಕ್ಕೆ ತುಂಬಾ ಕಷ್ಟ ಪಡಬೇಕು. ಆದ್ರೆ ನಿಮಗೆ 2 ತಂಡಗಳಲ್ಲಿ ಯಾವ ಕಂಬ್ಯಾಕ್ ಮಾಡಬಹುದು ಅಂತ ಅನ್ಸುತ್ತೆ? ನಿಜ, 2 ಕೂಡ ರಘುವೀರ್ ಹೇಳಿದಾಗೆ 5 ಕಪ್ ಇಟ್ಕೊಂಡು ಈ ಇಡೀ IPL ಅನ್ನ 19ನೇ ಆವೃತ್ತಿವರೆಗೂ ಅತ್ಯಧಿಕ ಕಪ್ ಎತ್ತಿದ ತಂಡ ಹೆಗ್ಗಳಿಕೆ ಇದೆ. ಜೊತೆಗೆ ಇಬ್ರು ಅಂತ ಸ್ಟಾರ್ ನಾಯಕರಾಗಿದ್ದಂಥ ರೋಹಿತ್ ಶರ್ಮಾ ಇರ್ಬೋದು, ಧೋನಿ ಇರ್ಬೋದು, ಇವರಿಬ್ರು ನಿನ್ನೆ ಪ್ರಾಕ್ಟೀಸ್ ಸೆಷನ್ಗೆ ಕಾಣಿಸ್ಕೊಂಡಿದ್ದಾರೆ. ಇಬ್ರಿಗೂ ಇಂಜುರಿ ಇತ್ತು, ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದಿದೆ. ಮೇ ಬಿ ಆಡಿದ್ರೆ ತುಂಬಾ ಒಳ್ಳೆ ಸೈನ್ ಇರುತ್ತೆ. ಜೊತೆಗೆ 2 ತಂಡಕ್ಕೂ ತುಂಬಾ ಮದಗಜಗಳ ಕಾಳಗವನ್ನು ನಾವು ನೋಡಿದ್ದೇವೆ. IPL ಇತಿಹಾಸದಲ್ಲಿ 18 ಬಾರಿ ಮುಂಬೈ ಮೇಲೆ ಗೆದ್ದಿರೋದೆ ಅದು ಚೆನ್ನೈ ತಂಡ. ಹಾಗಾಗಿ ಇವೆರಡೂ ತಂಡಗಳ ನಡುವೆ ಗೆಲುವಿನ ಸಾಮ್ಯತೆಗಳು ಎಲ್ಲವೂ ಕೂಡ ಇಬ್ರು ತಂಡಕ್ಕೂ ತುಂಬಾ ಟಕ್ಕರ್ ಆಗಿರುತ್ತೆ. ಜೊತೆಗೆ ಇವೆರಡೂ ತಂಡದಲ್ಲಿ ಹೈ ವೋಲ್ಟೇಜ್ ಗೇಮ್ ಇರುತ್ತೆ, ಅದನ್ನು ನೋಡ್ಲಿಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಜೊತೆಗೆ ಎಲ್ಲ ಸಾಮ್ಯತೆಗಳು, ಕಪ್ಗಳಲ್ಲಿ ಸಾಮ್ಯತೆ ಇದ್ರೆ ಈ ಬಾರಿ ನೀವು ಹೇಳಿದಾಗೆ RR ಮ್ಯಾಚ್ ಅಲ್ಲಿ ಇಬ್ರು 2-2 ಗೆದ್ದುಕೊಂಡಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ಉಳ್ಕೊಳ್ಬೇಕು ಮುಂದಿನ ಹಂತಕ್ಕೆ, ಅಂದ್ರೆ ಗೆಲುವು ತುಂಬಾ ಇಂಪಾರ್ಟೆಂಟ್. ಇನ್ನು ಕಳೆದ ಮ್ಯಾಚ್ ಅಲ್ಲಿ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದರೆ ತಿಲಕ್ ವರ್ಮಾ, ಮಧ್ಯಮ ಕ್ರಮಾಂಕ ತುಂಬಾ ಚೆನ್ನಾಗಿದೆ, ನಮಂದಿರ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಈ ಎಲ್ಲದೂ ಹೊರತುಪಡಿಸಿದ್ರೆ ಕಮ್ ಬ್ಯಾಕ್ ಮಾಡಬೇಕಾಗಿರೋದು ಆದ್ಯ ಕರ್ತವ್ಯ ತರ ಹೋಗಿದೆ ಅವರಿಗೆ. ಇನ್ನ ಮುಂಬೈಯಲ್ಲಿ ನಡೆಯುವ ಪಂದ್ಯವನ್ನ 100% ಅವ್ರು ಗೆಲ್ಲೇಬೇಕು ಅನ್ನೋದಕ್ಕೆ ಆಡ್ತಾರೆ. ಇವತ್ತು ಮೇ ಬಿ ಮುಂಬೈ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾ ಅನುಭವಿ ಹೊಂದಿರುವಂತ ಆಟಗಾರ ಜೊತೆಗೆ ತುಂಬಾ ಲಯದಲ್ಲಿರುವ ಸೀನಿಯರ್ ಮೋಸ್ಟ್ ಡೇಂಜರ್ ಪ್ಲೇಯರ್ ಇದ್ರೆ, ಇನ್ನೊಂದ್ ಕಡೆ ಇಲ್ಲಿ ಯಂಗ್ ಪ್ಲೇಯರ್ ನ ಹೊತ್ತು ತರುವಂತ ಸಂಜು ಮತ್ತೆ ಗಾಯಕ್ವಾಡ್ ಪಡೆ ಇದೆ ಇಲ್ಲಿ. ಇವತ್ತೇನಾದ್ರೂ ಧೋನಿ ಆಡಿದ್ರೆ ಒಂದು ಅನುಭವದ ಮೂಟೆ ಜೊತೆಗೆ ಇವತ್ತು ಕಣಕ್ಕಿಳಿತಾರೆ, ಅದೊಂದು ದೊಡ್ಡ ಲಾಭ ಕೂಡ ತಂದ್ಕೊಡುತ್ತೆ ಅವರಿಗೆ. ನನಗನ್ಸುತ್ತೆ ಮುಂಬೈಯಲ್ಲಿ ಈಗಿರುವ CSK ತಂಡ ಮುಂಬೈಯನ್ನ ಮಣಿಸೋದು ಅಷ್ಟು ಸುಲಭ ಅಲ್ಲ. ತುಂಬಾ ಕೆಂಡವಾಗಿದ್ದಾರೆ ಅವರು, ತುಂಬಾ ಹತಾಶೆಯಲ್ಲಿದ್ದಾರೆ ಸೋಲುಗಳು ಹೆಚ್ಚಿಕೊಂಡಿದ್ದಕ್ಕೆ. ಮೇ ಬಿ ಕಮ್ ಬ್ಯಾಕ್ ಮಾಡುವ ಯಾವ್ದಾದ್ರು ಒಂದು ತಂಡ ಅಲ್ಲಿಂದ ಆಚೆ ಗೆದ್ದುಬಿಟ್ಟು ಬಂದು ಕಪ್ಪೆತ್ತಿ ಶೋ ಮಾಡಿದೆ ಅಂದ್ರೆ ಅದು ಮುಂಬೈ. ಮೇ ಬಿ ನನಗನ್ಸುತ್ತೆ ಮುಂಬೈಗೆ ಇವತ್ತು ಮತ್ತೆ ರೋಹಿತ್ ಶರ್ಮಾ ಓಪನಿಂಗ್ ಪೇರ್ ಆಗಿ ಮತ್ತೆ ಬಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ತಂಡ. ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ಈಗಾಗಲೇ ದೇಶಿ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಿಂಚುತ್ತಾ ಇದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆ ತಂಡದಲ್ಲಿ ಈಗ ಮಿಚೆಲ್ ಸ್ಯಾಂಟ್ನರ್ ಆಡ್ ಆನ್ ಆಗಿರೋದ್ರಿಂದ ತಂಡಕ್ಕೆ ಮತ್ತಷ್ಟು ಬಲ ಬಂದಿದೆ. ಮೇ ಬಿ ಇಲ್ಲಿ ನಮಗೆ CSK ಅಂತ ಬಂದಾಗ ಅಖಿಲ್ ಬೌಲಿಂಗ್ ನಡೀತಾ ಇಲ್ಲ, ನೂರ್ ಅಹಮದ್ ಬೌಲಿಂಗ್ ನಡೀತಾ ಇಲ್ಲ, ಸ್ಪಿನ್ನರ್ಗಳ ಕಾಳಗ ಆಗಿದ್ದಂತ ಪಿಚ್ಗಳಲ್ಲೇ ಸ್ಪಿನ್ನರ್ ಪರದಾಡ್ತಿದ್ದಾರೆ. ಮೇ ಬಿ ಮುಂಬೈ ಅಂತ ಬ್ಯಾಟರ್ಗಳನ್ನ ಸ್ಪಿನ್ನರ್ ಕಟ್ಟಿ ಹಾಕೋದು ಕಷ್ಟ. ಇನ್ನು ಯುವ ಪಡೆಯನ್ನು ಹೊಂದಿದಂತ ಬೌಲಿಂಗ್ ಅಲ್ಲಿ ಇನ್ನೇನ್ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ಮತ್ತೆ ವೈಫಲ್ಯವನ್ನು ಕಾಣ್ತಿರೋ ಸಂಜು ಆಡ್ಬೇಕು. ನಾಯಕ ಸ್ಪೆಷಲಿ ಗಾಯಕ್ವಾಡ್ ಫಾರ್ಮಿಗೆ ಬಂದ್ರೆ ಮಾತ್ರ ಇವತ್ತು ಗೆಲ್ಬಹುದು. ನನಗನ್ಸುತ್ತೆ ಗೆಲ್ಲುವ ಒಂದು 65-40 ಅಂತ ಬಂದ್ರೆ 65-60 ಅಲ್ಲಿ ನಮಗೆ ಹೆಚ್ಚಿನ ಬಲ ಕಾಣಿಸೋದೆ ಮುಂಬೈದು. ಹಾಗಾಗಿ ಮುಂಬೈ ತಂಡ ಇವತ್ತು ಗೆಲ್ಲುವ ಫೇವರೇಟ್ ನನ್ನ ಪ್ರಕಾರ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ನನ್ನ ಪ್ರಕಾರ ಚೆನ್ನೈ ಗೆಲ್ಲುವಂತ ಫೇವರೇಟ್ ಅಂತ ಅನ್ಸುತ್ತೆ ನನಗೆ. ನೀವಿಬ್ಬರು ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡೋದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ನಿನ್ನೆ ಪಂದ್ಯ ಯಾವ ರೀತಿಯಾಗಿ ಇತ್ತು, ಯಾರು ವಿನ್ ಆಗಿದ್ರು, ಯಾಕೆ ಯಾವ ಕಾರಣಗಳಿಂದ ಸೋತ್ರು, ವಿನ್ ಆಗೋದಕ್ಕೆ ಯಾವೆಲ್ಲ ಫ್ಯಾಕ್ಟರ್ಗಳನ್ನು ಫಾಲೋ ಮಾಡಿದ್ರೆ, ಎಲ್ಲದರ ಬಗ್ಗೆ ಇವತ್ತು ಮಾತನಾಡಿದ್ವಿ. ಹಾಗೆ ನಾಳೆ ಅಂದರೆ ಇವತ್ತು MI ವರ್ಸಸ್ CSK ಮ್ಯಾಚ್ ಇರುವಂಥದ್ದು. ಎರಡೂ ಕೂಡ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್. ಇದಕ್ಕೆ ಅಭಿಮಾನಿಗಳು ತುಂಬ ಕಾತ್ರದಿಂದ ಕಾಯ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.